ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೇನೆ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಕಮೆಂಟ್ ಮಾಡಿ. ನಾನಿವತ್ತು ಬರ್ತಿದ್ದೀನಿ ಬಂಗಡೆ ಪುಳಿ ಮುಂಚಿ. ನಾನು ಈ ಒಂದು ಪಾತ್ರೆಯಲ್ಲಿ ತೊಗೊಂಡಿದ್ದೇನೆ ಸ್ವಲ್ಪ ಮೆಣಸು, ರೆಡ್ ಮೆಣಸು, ಮತ್ತು ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಮೆತ್ತೆ, ಜೀರಿಗೆ, ಸಾಸಿವೆ, ಈರುಳ್ಳಿ, ಕೊತ್ತಂಬರಿ ಇದೆಲ್ಲ ಸ್ವಲ್ಪ ಸ್ವಲ್ಪ ತಗೊಳ್ಳಿ. ನೋಡಿ, ನಾನು ಹಾಕಿಟ್ಟಿದ್ದೇನೆ. ಸ್ವಲ್ಪ ಮಿಕ್ಸರಲ್ಲಿ ಸಣ್ಣಾಗಿ ಗ್ರೈಂಡ್ ಮಾಡಿ. ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿದೆ, ತೆಂಗಿನ ಎಣ್ಣೆ. ಅದಕ್ಕೆ ಸ್ವಲ್ಪ ನಾನು ಹಾಕ್ತಾಯಿದ್ದೇನೆ ಬೆಳ್ಳುಳ್ಳಿ ಮತ್ತು ಶುಂಠಿ, ಕಾಯಿ ಮೆಣಸು ಮತ್ತು ಒಂದು ತುಂಡು ನೀರುಳ್ಳಿ, ಒಂದು ಚಿಕ್ಕ ಟೊಮೆಟೊ ಹಾಕಿ ಒಳ್ಳೆ ಫ್ರೈ ಮಾಡಿ. ನಾವು ಈಗ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿ ತಗೊಂಡು ಬಂದಿದೆಯಲ್ವ, ಅದನ್ನು ಅದಕ್ಕೆ ಮಿಕ್ಸ್ ಮಾಡಿ. ಸೂಪರ್ ಆಗುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ. ಖಾರ ಖಾರ ಆಗಿ ಎಲ್ಲ ಸ್ವಲ್ಪ ಹುಳಿಯಾಗಿ ಖಾರಾಗಿ. ನೋಡಿ, ನಾನು ಮಿಕ್ಸರಲ್ಲಿ ಗ್ರೈಂಡ್ ಮಾಡಿ ತಗೊಂಡು ಬಂದಿದ್ದೇನೆ, ಸಣ್ಣಗೆ ಗ್ರೈಂಡ್ ಮಾಡಿ. ಇದು ಸ್ವಲ್ಪ ನೀರು ಹಾಕಿ ಕಲಿಸ್ತೇನೆ. ಸುಮ್ಮನೆ ತೆಳು ಮಾಡಬೇಡಿ, ಯಾಕಂದರೆ ನಾನೀಗ ಮಾಡ್ತಾಯಿದ್ದು ಪುಳಿ ಮುಂಚಿ ರೈಸಿಗೆಲ್ಲ ಸೂಪರ್ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕಿ. ನೋಡಿ, ಬಂಗಡೆ ನೋಡಿ, ಚಿಕ್ಕ ಚಿಕ್ಕ ಬಂಗಡೆ, ಸ್ವಲ್ಪ ದೊಡ್ಡದೇನೂ ಅಲ್ಲ, ನನ್ನ ಬ್ರದರ್ ತಂದಿದ್ದ. ಅದರ ಮೇಲೆ ಸ್ವಲ್ಪ ಬೇಸಪ್ಪು ಹಾಕ್ತಾ ಇದ್ದೇನೆ. ಕುದಿ ಬರುವಾಗ ಒಳ್ಳೆ ಕುದಿ ಬರಲಿ, ಯಾಕಂದರೆ ಮೀನು ಹಾಕಿದ ಮೇಲೆ ನಮಗೆ ಕುದಿ ಬರಲಿಕ್ಕೆ ಇಲ್ಲ, ಯಾಕಂದರೆ ಅದು ಮೀನು ಸ್ಮೂತ್ ಆಗುತ್ತೆ, ಗೊತ್ತಲ್ಲ, ತುಂಡಾಗುತ್ತೆ. ಅದಕ್ಕೋಸ್ಕರ ಕುದಿ ಬರುವಾಗ ಒಳ್ಳೆ ಕುದಿ ಆದ ಮೇಲೆ, ಹಸಿ ವಾಸನೆ ಎಲ್ಲ ಹೋದ ಮೇಲೆ ಮೀನು ಹಾಕಿ ಒಂದು ಕುದಿ ಬರಲಿ, ಮತ್ತು ಆಫ್ ಮಾಡಿ ಇಟ್ಟರೆ ಆಯಿತು. ನೋಡಿ, ಎಷ್ಟು ಸೂಪರ್ ಆಗುತ್ತೆ. ಅನ್ನಕ್ಕೆ, ಚಪಾತಿಗೆ ಸೂಪರ್ ಆಗುತ್ತೆ. ಖಾರ ಹುಳಿ ಎಲ್ಲ ಹಾಕಿ ಪುಳಿ ಮುಂಚಿ. ಇದು ಒಂದು ಗೋಂಕಿತ್ತು ಹೈಲೆ ಬಂಗಡೆಯಲ್ಲಿ ಮಿಕ್ಸ್, ಸೂಪರ್ ಇತ್ತು. ಮೀನು ಪುಳಿ ಮುಂಚಿ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಳಿ. ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ.